ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಇವತ್ತು ಹುಣ್ಣಿಮೆ ಅಲ್ರಿ. ನಮ್ಮ ಸಮರ್ಥ ನೋಡ್ರಿ ಎಷ್ಟು ಜಲ್ದಿ ಜಳಕ ಮಾಡಿ ವಿಭೂತಿ ಹಚ್ಕೊಂಡು ನಿಂತಾನ್ರಿ. ಇವತ್ತು ಹುಣ್ಣಿಮೆ ರೀ. ಇವತ್ತು ಸ್ಪೆಷಲ್ ಅಡುಗೆ ಏನು ಮಾಡಿರ್ತೀವಿ ಅಂತೇಳಿ ತೋರಿಸ್ತೀವಿ ಬರ್ರಿ ನೋಡ್ರಿ. ಈಗ ಕಟ್ಟಿನ ಸಾರು ಮಾಡ್ಕೊಳಕ್ರಿ ಇವೆಲ್ಲ ಹುರ್ಕೊಳಕತ್ತೀನಿ ನೋಡ್ರಿ. ಒಂದು ಟಮಾಟಿ ತೊಗೊಂಡಿನ್ರಿ, 2 ಉಳ್ಳಾಗಡ್ಡಿ ತೊಗೊಂಡಿನ್ರಿ ಕಟ್ಟಿನ ಸಾರು ಮಾಡಾಕ್ರಿ. ಇಲ್ಲಿ ಹೂರ್ಣ ರುಬ್ಬಿಟ್ಟಿನ್ರಿ, ಹೂರ್ಣ ಆಗ್ಯದ್ರಿ. ಹಪ್ಪಳ ಕರೆದಿಟ್ಟೀನ್ರಿ. ಆಮೇಲೆ ಕಟ್ಟಿನ ಸಾರು ಮಾಡ್ಲಿಕ್ಕೆ ಸ್ವಲ್ಪ ಇವು ಹುರ್ಕೊಳಕತ್ತೀನಿ. ಕಟ್ಟಿನ ಸಾರಿ ಟಮಾಟಿ ಉಳ್ಳಾಗಡ್ಡಿ ಸುಟ್ಟು ಹಾಕ್ತಾರ್ರಿ. ನಾವು ಹುರಿದು ಹಾಕಿದ್ರೆ ಟೇಸ್ಟ್ ಬರ್ತದತ್ತೆ ಹಾಕ್ಲಿಕ್ಕತ್ತೀನಿ ನೋಡ್ರಿ. 2 ಉಳ್ಳಾಗಡ್ಡಿ 1 ಟಮಾಟಿ ತೊಗೊಂಡಿನ್ರಿ. ಇದ್ರೊಳಗೆ ಹುರ್ಕೊತೀನಿ ಈಗ ನೋಡ್ರಿ. ಈ ಥರ ಕೆಂಪಗಾಗತನ ಹುರ್ಕೋಬೇಕು ನೋಡ್ರಿ. ಈಗ ಹುರ್ಕೊಳಕತ್ತೀನಿ. ಕೆಂಪಗಾಗತನ ಹುರ್ಕೋಬೇಕು ನೋಡ್ರಿ. ಈ 2 ಸೇರಿ ಹುರ್ಕೋಬೇಕ್ರಿ ನೋಡ್ರಿ. ಸ್ವಲ್ಪ ಕಟ್ಟಿನ ಸಾರಿ ತೆಗೆದು ಇಟ್ಕೊಂಡಿನ್ರಿ. ಸ್ವಲ್ಪ ಗಟ್ಟಿ ಆಗಲ್ಲ ಅಂತ ಹೇಳಿರಿ ನೋಡ್ರಿ. ಸ್ವಲ್ಪ ಬ್ಯಾಳಿ ತೆಗೆದಿಟ್ಕೊಂಡಿನ್ರಿ. ಈಗ ಮಿಕ್ಸರ್ಗೆ ಹಾಕಿ ರುಬ್ಕೊಬರ್ತೀನಿ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ಕಟ್ಟಿನ ಸಾರು ಗಟ್ಟಿ ಬೇಕಂದ್ರೆ ಬ್ಯಾಳಿ ಬೆಲ್ಲ ಹಾಕ್ಲಾರ್ದೆ ಬ್ಯಾಳಿ ತೊಗೊಂಡು ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಬಂದು ಕೆಸಿಂದ್ರೆ ಇದ್ರೊಳಗೆ ಹಾಕ್ಬೇಕು ನೋಡ್ರಿ. ಕಟ್ಟಿನೊಳಗೆ ಗಟ್ಟಿ ಆಗ್ತದ್ರಿ ಅಂದ್ರೆ ಸಾರು ನೋಡ್ರಿ. ರುಬ್ಕೊಂಬಂದಿಂದು ಈ ಥರ ಆಯ್ತು ನೋಡ್ರಿ. ಈಗ ಇದಕ್ಕೆ ಹಾಕಿಬಿಡ್ಬೇಕು ನೋಡ್ರಿ. ಆಮೇಲೆ ಕಟ್ಟಿನ ಸಾರು ಪಾಣೆ ಹೊಡ್ಯಾಳಿಗೆ ಇದನ್ನು 2 ಸೇರಿ ಸಾಕ್ಬೇಕ್ರಿ ನೋಡ್ರಿ. ಇದು ತಣ್ಣಗಾಗ್ಯದ್ರಿ. ಈಗ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ. ಅದು ಕಟ್ಟಿನ ಸಾರು ಬ್ಯಾಳಿ ಹಾಕೊಂಡು ಮಿಕ್ಸರ್ಗೆ ಹಾಕೊಂಡೇನ್ರಿ. ಈಗ ಇದೊಂದು ಮಿಕ್ಸರ್ಗೆ ಹಾಕೊಳ್ಳೋದು. ಈಗ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ. ಈಗ ಕಟ್ಟಿನ ಸಾರು ಮಾಡಾಕತ್ತೀನಿ ನೋಡ್ರಿ. ಈಗ ಎಣ್ಣೆ ಹಾಕೊಂಡೀನ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಜೀರಿಗೆ ಸಾಸ್ಮೆ ಹಾಕೊಳ್ಳೋದು ನೋಡ್ರಿ. ಜೀರಿಗೆ ಸಾಸ್ಮೆ ಹಾಕೊಳ್ಳೋದು. ಈಗ ಬೆಳ್ಳುಳ್ಳಿ ಈಗ ನಾ ಪುಡಿ ಖಾರ ಮಸಾಲೆ ಖಾರ 2 ಸ್ವಲ್ಪ ಹಾಕೊಳಕತ್ತೀನಿ ನೋಡ್ರಿ. ಬೇಕಂದ್ರೆ ಬರೀ ಮಸಾಲೆ ಖಾರ ಹಾಕ್ಕೊಬೋದ್ರಿ. ನಾ ಪುಡಿ ಖಾರ ಮಸಾಲೆ ಖಾರ 2 ಹಾಕೊಳಕತ್ತೀನಿ ರೀ. ಟೇಸ್ಟ್ ಆಗ್ತದತ್ತೆ ಹೇಳಿ. ಬರೀ ಪುಡಿ ಖಾರನೂ ಹಾಕ್ಕೋಬೋದ್ರಿ. ಮಸಾಲೆ ಖಾರ ಇರ್ಲಾರ್ದವ್ರಿ 2 ಅದಾವತ್ತೆ ಸ್ವಲ್ಪ ಹಾಕೋಕತ್ತೀನಿ ನೋಡ್ರಿ. ಈ ಎಣ್ಣೆಗೆ ಹಾಕ್ಬೇಕ್ರಿ. ಇದು ಚಂದ ಬೇಯ್ಬೇಕ್ರಿ. ಸ್ವಲ್ಪ ಎಣ್ಣೆಗೆ ಖಾರ ರೀ ಭಾರಿ ಟೇಸ್ಟ್ ಆಗ್ತದ್ರಿ. ಈ ಥರ ಎಣ್ಣೆ ಬೇಯ್ಬೇಕು. ಈ ಸದ್ದ ಹುಂಚಿ ರಸ ತೊಗೊಂಡಿನಿ ನೋಡ್ರಿ. ಇದು ಹಾಕಿಬಿಡೋದು. ಇದು ಸ್ವಲ್ಪ ಕುದಿಯತನ ಬಿಡ್ಬೇಕು ನೋಡ್ರಿ. ಸ್ವಲ್ಪ ಕುದ್ದ ಬಳಕ ಇದು ಟಮಾಟಿ ಪೇಸ್ಟ್ ಮಾಡ್ಕೊಂಡಿವಲ್ರಿ ಅದನ್ನು ಹಾಕೊಳ್ಳೋದು ನೋಡ್ರಿ. ಟೊಮೆಟೊ ಉಳ್ಳಾಗಡ್ಡಿ ರುಬ್ಕೊಂಬಂದಿದ್ದು ಹಾಕಿನಿ ನೋಡ್ರಿ. ಈಗ ಇದು ಸ್ವಲ್ಪ ಕತ್ತ ಕುದಿಬೇಕ್ರಿ. ಚಂದ ಕುದಿಬೇಕ್ರಿ. ಕುದ್ದ ಬಳಕ ಇದು ಕಟ್ ಇರ್ತದಲ್ರಿ. ಇದು ಕಟ್ ಹಾಕೋದು ನೋಡ್ರಿ. ಆಮೇಲೆ ಇದು ಚಂದ ಕುದ್ದ ಬಳಕ್ರಿ ನೋಡ್ರಿ. ಕಳ ಕುದಿಲಿಕ್ಕತ್ತದ್ರಿ. ಈಗ ಇದು ಕಟ್ ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪ ಕಟ್ ಹಾಕೊಂಡು ನೀರು ಹಾಕೊಂಡ್ಬಿಡ್ಬೇಕ್ರಿ ಮ್ಯಾಗ. ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ತದ್ರಿ ಈ ಥರ ಕಟ್ಟಿನ ಸಾರು. ಹೋಳಿಗೆ ಒಳಗೆ ಇವತ್ತು ಹುಣ್ಣಿಮೆ ಹೋಳಿಗೆ ಮಾಡ್ಲಿಕ್ಕತ್ತೀವ್ರಿ. ಈಗ ರುಚಿ ತಕ್ಕಷ್ಟು ಉಪ್ಪು ನೋಡ್ರಿ. ನೋಡ್ರಿ ಕಟ್ಟಿನ ಸಾರು ರೆಡಿ ಆಯ್ತು ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಹಾಕಿದ್ದು ತೋರಿಸ್ಲಿಲ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ. ಆಗಲೇ ಬೆಲ್ಲ ಹಾಕೋ ತೋರಿಸ್ಲಿಲ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಕಟ್ಟಿನ ಸಾರು. ಹೋಳಿಗೆ ಕಟ್ಟಿನ ಸಾರು ಹೆಂಗೆ ಕುದಿಲಿಕ್ಕತ್ತದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಈಗ ನೋಡ್ರಿ ಆಮ್ರ ಮಾಡೀನ್ರಿ. ಆಮ್ರ ಮಾಡಿಂದ ಕಡ್ಲಿಬೇಳೆ ಚಟ್ನಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಇದ್ರೊಳಗೆ ಹಸಿಮೆಣ್ಸಿಕಾಯಿ, ಕಡ್ಲಿಬೇಳೆ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿನಿ ನೋಡ್ರಿ. ಇದ್ರೊಳಗೆ ಇದು ಮಿಕ್ಸರ್ಗೆ ಹಾಕೊಂಬರ್ಬೇಕು ನೋಡ್ರಿ. ಮಿಕ್ಸರ್ಗೆ ಹಾಕೊಂಬಂದಿದ್ದು ಈ ಥರ ಆಗ್ಯದ ನೋಡ್ರಿ. ಈಗ ಈ ಸದ್ದ ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಸಣ್ಣ ಗೋಳಿ. ಫಸ್ಟ್ ಹಸಿಮೆಣ್ಸಿಕಾಯಿ ಹಾಕ್ಬೇಕಾಗಿತ್ತು ರೀ ಮಿಕ್ಸರ್ಗೆ. ಸಣ್ಣ ಆಗಲ್ಲ ಅಂತೇಳಿ ನಾ 2 ಕಡೆ ಸಣ್ಣಗೆ 2 ಕೂಡೆ ಹಾಕಿನ್ರಿ.
ಸಣ್ಣ ಆಗಿಬಿಟ್ಟಿರ್ತ್ರಿ ಪೂರ ಸ್ವಲ್ಪ ಸಣ್ಣ ಆಗಬಾರ್ದು ನೋಡ್ರಿ ಈ ಥರ ಆಯ್ತು ನೋಡ್ರಿ ಚಟ್ನಿ. ಉಳ್ಳಾಗಡ್ಡಿ ಹಾಕಿನ್ರಿ, ಅದ್ರೊಳಗೆಲ್ಲ ಫಸ್ಟಿಗೆ ಮಿಕ್ಸರ್ದಾಗೆ ಉಪ್ಪು, ಮೆಣಸಿಕಾಯಿ, ನಿಂಬೆಕಾಯಿ ಹಿಂಡ್ಕೊಂಡಿದ್ದೆ ರೀ, ಎಲ್ಲ ಅದ್ರೊಳಗೆ ಹಾಕಿದ್ದೆ ರೀ. ಈ ಮ್ಯಾಗ ಇದು ಉಳ್ಳಾಗಡ್ಡಿ ಹಾಕಿನ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆತದ ನೋಡ್ರಿ. ಉತ್ತರ ಕರ್ನಾಟಕದ ಕಡ್ಲಿಬೇಳೆ ಚಟ್ನಿ ರೀ ಇದು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಟ್ರೈ ಮಾಡಿರಿ. ಸಣ್ಣ ಆಗಬಾರ್ದ್ರಿ, ಸಣ್ಣ ಆಗಿಬಿಟ್ಟದ್ರಿ. ಮಿಕ್ಸರ್ಗೆ ಹಾಕಿ ಕರ್ಲಾಗ ಕುಟ್ಟಿದ್ರೆ ಮಸ್ತ್ ಆತಿತ್ರಿ. ನಾ ಮಿಕ್ಸರ್ಗೆ ಹಾಕಿದ್ದೆ ಅದು ನೋಡ್ರಿ. ಈಗ ಹೋಳಿಗೆ ಮಾಡ್ಲಕತ್ತೀನಿ ನೋಡ್ರಿ, ಹೂರ್ಣ ತುಂಬ್ಲಕತ್ತೀನಿ ನೋಡ್ರಿ. ಇದ್ರೊಳಗೆ ಬಿಸಿ ಬಿಸಿ ಹೋಳಿಗೆ, ಕಟ್ಟಿನ ಸಾರು ಮಸ್ತ್ ಅಂದ್ರೆ ಮಸ್ತ್ ಆತದ ನೋಡ್ರಿ. ಗೋಧಿ ಹಿಟ್ಟಿಲೆ ಹೋಳಿಗೆ ರೀ. ಇದ್ರೊಳಗೆ ಮೈದಾ ಹಿಟ್ಟು ಹಾಕೊಂಡಿಲ್ರಿ, ಏನೂ ಹಾಕೊಂಡಿಲ್ಲ ನೋಡ್ರಿ. ಸ್ವಲ್ಪ ಬಕ್ಕಳಷ್ಟು ಎಣ್ಣೆ ಹಾಕ್ಬೇಕ್ರಿ, ಹೋಳಿಗೆ ಚಂದ ಬರ್ತಾವ್ರಿ. ಕೈಲಿ ಆದರೂ ತಟ್ಬೋದ್ರಿ, ದಮ್ ದಮ್ಮನು. ಲಟ್ಟುಣಿಗೆ ಬೆಲ್ಲುಣಿಗೆ ಎಲ್ಲಾದ್ರೂ ತಿಡ್ಬೋದು ನೋಡ್ರಿ. ಹೆಂಗೆ ಕಾಣ್ಲಕತ್ತದ್ರಿ ಹೋಳಿಗೆ. ನಾ ಭಾಳ ದೊಡ್ಡ ಮಾಡಿಲ್ರಿ, ಸ್ವಲ್ಪ ಸಣ್ಣ ಮಾಡೀನಿ ನೋಡ್ರಿ. ದಮ್ಮಾಗಿ ಸಣ್ಣ ಸಣ್ಣ ಭಾಳ ಚಂದ ಆತಾವತ್ ಹೇಳ್ರಿ. ನೋಡ್ರಿ ಹೆಂಗೆ ಉಬ್ಲಕತ್ತದ ನೋಡ್ರಿ. ಸಣ್ಣ ಸಣ್ಣ ಮಾಡ್ಲಿಕತ್ತೀನಿ ರೀ, ಉಬ್ತಾವತ್ತೇಳಿ. ಬರ್ರಿ, ಬಿಸಿ ಬಿಸಿ ಹೋಳಿಗೆ, ಕುರುಡಿಗೆ, ಕಟ್ಟಿನ ಸಾರು ನೋಡ್ರಿ ಹೆಂಗಾಗ್ಯದ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಊಟ ಮಾಡಮ್ ಬರ್ರಿ. ಹೋಳಿಗೆನ ಸಣ್ಣ ಸಣ್ಣ ಮಾಡೀನ್ರಿ, ಸಣ್ಣದಾಗ್ಯಾವ್ರಿ. ಕಟ್ಟಿನ ಸಾರು ಹತ್ರ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ನೀವು ಒಮ್ಮೆ ಮಾಡ್ಕೊಂಡು ಉಂಡು ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಕಟ್ಟಿನ ಸಾರು. ಊಟ ಮಾಡಮ್ ಬರ್ರಿ. ನೋಡ್ರಿ ನಮ್ಮ ಸಂಪತ್ತ ಸಮರ್ಥ ರೀ, ಒಂದು ಮುಂಜಾನೆ ಅವ್ರ ಆಯಿ ಮನೆಗೆ ಹೋದವ್ರಿ, ಈಗ ಬಂದಾರ ನೋಡ್ರಿ. ಈಗ ಬರೋದು. ಹಾಂ, ಏನು ಮಾಡಾಕತ್ತಿದ್ರಿ ಇಟ್ಟತನ? ಎಲ್ಲಿ? ಅದು ಏನು? ಒಂದು ಮುಂಜಾನೆ ಹೋದಾರ ನೋಡ್ರಿ. ಇವತ್ತು ನಮ್ಮ ಸಮರ್ಥಂದು ಸಾಲಿ ಸೂಟಿ ಅದ್ರಿ. ಸೂಟಿ ಅದನಿಲ್ಲ, ಸಾಲಿ ನೀನೇ ಬಿಟ್ಟು. ಇನ್ನು ನಾಳೆಗೆ ಸೂಟಿ ಕೊಡ್ತಾರ್ರಿ, ಇವತ್ತು ಸಾಲಿ ಬಿಟ್ಟಾನ್ರಿ. ನೋಡ್ರಿ ಮಾನ್ಕಾಯಿ ಅದು ಇನ್ನೂ ಮಿಡಿ ಆಗ್ಯಾವ್ರಿ. ಹರ್ಕೊಂಬಂದು ತಿನ್ಲಕತ್ತಾನ ನೋಡ್ರಿ ಒಂದು ಸೌನ. ಏನದು ಹೊಡಿಬಿಟ್ಟಿನಿ. ತಲೆಗೆ ಹೊಡೆದಾನಂತ ಹೇಳ್ತಾನ ನನಗೆ. ಒಂದು ಸೌನ್ ಚೀರದೇ ಚೀರ್ತಾನ. ಎಲ್ಲಿ ಹೊಡೆದಂತ ತಲೆಗೆ? ಎಲ್ಲಿ? ಸೂಸುಕೆ ಹೇಳ್ತಿ. ಒಂದು ಸೌನ್ ಚೀರ್ಲಿಕತ್ತಾನ. ಹೆಂಗೆ ಚೀರ್ತಿ ಕುಂದ್ರಲ್ಲಿ? ಮುಳ್ಳದವು ಕಾಲ, ಮುಳ್ಳು ಬರಬೇಡ. ನೋಡಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಾರೆ ಇಬ್ರು. ಹೊಡೆದಿಲ್ಲ ನೀ? ಸುಮ್ರ ನೋಡ್ರಿ, ಜಗಳ ನಮ್ಮನ್ನು ಮಾಡ್ತಾರೆ ನೋಡ್ರಿ ಇಬ್ರು ಕೂಡಿ. ಅಲ್ಲಿ ಜಗಳ ತೆಗಿತಿ ಒಂದು ಜೊತೆ? ಹಾಂ, ಕೂದಲ ಹಿಡಿದು ಯಾರು ಜಗ್ಗ್ಯಾರ? ಯಾರು ಜಗ್ಗ್ಯಾರ ಕೂದಲ ಹಿಡಿದು? ಕೂದಲ ಹಿಡಿದು ಜಗತಿ ಅಣ್ಣಗಿನೇಮಿ? ಹಾಂ, ಕೂದಲ ಹಿಡಿದು ಜಗತಿ? ಯಾರು ಜಗ್ಗ್ಯಾರ ಕೂದಲ ಹಿಡಿದು? ನಿನ್ನ ಜಗ್ಗ್ಯಾನ? ನೋಡ್ರಿ ಇಬ್ರು ಹೆಂಗೆ ಜಗಳ ಆಡ್ತಾರೆ ನೋಡ್ರಿ. ಇನ್ನೇನು ಜಗ್ಬೇಡ ಏನು? ಇನ್ನೇನು ಜಗ್ಬೇಡ ಏನು? ಕೂದಲ ಹಿಡಿದು ಜಗತಿನೇಮಿ? ಗಜ್ಜು ಬಿಡ್ತೀನಿ ನೋಡು. ಹಾಂ, ಏನು ಮಾಡ್ತಿ? ನೋಡ್ರಿ ಸದ್ ಊಟ ಮಾಡ್ಯಾವ್ರಿ, ಎಲ್ಲರೂ ಮುಕ್ಕಾಕತ್ತಾರಿ. ನಮ್ಮ ತಮ್ಮ ಮುಕ್ಕೊಂಡಾನ್ರಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀವ್ರಿ.
ಈಗೆಲ್ಲ ಊಟ ಆಗ್ಯದ ನೋಡ್ರಿ, ನಾವು ಮುಕ್ಕೊಳಕತ್ತೀವ್ರಿ. ನಮ್ಮ ಸಮರ್ಥ ಒಬ್ಬನೇ ಎಚ್ಚರದಾನ್ರಿ, ನಮ್ಮ ಸಂಪತ್ ಮಕ್ಕೋಣನ್ರಿ. ವಿಡಿಯೋ ಹೆಂಡ್ ಮಾಡಿದ್ದಿಲ್ರಿ, ಈಗ ಊಟ ಆಯ್ತ್ರಿ. ಹೊರಗೆ ತಿರುಗಾಡ್ಲಿಕತ್ತೀವ್ರಿ ನೋಡ್ರಿ. ಚಂದ್ರ ಇವತ್ತು ಗ್ರಾಂಡ್ ಹಿಡ್ದಿತ್ತಲ್ರಿ ಎಲ್ಲರದು. ಈಗ ಊಟ ಆಯ್ತ್ರಿ, ಈಗ ಮಲ್ಕೊಳಕತ್ತಾನ್ರಿ ನಮ್ಮ ಸಮರ್ಥ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ. ಬಾಯ್ ಮಾಡು. ಬಾಯ್.